ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿ ಎಲ್ಲ ಒಂದು ಅನ್ನದಾನವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಒಳ್ಳೆಯ ಶ್ಲಾಘನೀಯ ಕಾರ್ಯ ಇದೆ. ಅವರು ಒಂದು ಯಾಕಂದರೆ ಯಾರು ಏನೇನೋ ಹುಟ್ಟುಹಬ್ಬದಲ್ಲಿ ಏನೇನೋ ಒಂದು ಮೌನ ಮಸ್ತಿ ಮಾಡ್ತಾರೆ. ಬಟ್ ಈ ಒಂದು ನಮ್ಮ ಹುಟ್ಟುಹಬ್ಬವನ್ನು ಇಷ್ಟು ಸರಳಾಗಿ ಇಷ್ಟೊಂದು ಒಂದು ಒಳ್ಳೆಯ ಉದ್ದೇಶದಿಂದ ಎಲ್ಲ ಒಂದು ಬಡ ಮಕ್ಕಳಿಗೆ ಬಡವರಿಗೆ ಎಲ್ಲ ಸಹಾಯ ಆಗಲಿಕ್ಕೆ ಅನ್ನದಾನವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂತೋಷಿಯವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಇವೊಬ್ಬ ಮಾದರಿಯಾಗಿ ಮುಂದೆ ನಾವು ಕೂಡ ಎಲ್ಲ ಇಂಥ ಒಂದು ಆದರ್ಶವನ್ನು ಪಾಲಿಸಬೇಕು. ಇಂಥ ಅಂತ ಏನು ಕಾರ್ಯಗಳು ಮಾಡ್ತಾ ಇದ್ದಾರೆ ಸಮಾಜಮುಖಿ ಕಾರ್ಯಗಳು ಎಲ್ಲರಿಗೆ ಪ್ರೇರಣೆ ಆಗಲಿ. ಅವರಿಗೆ ಈ ಹುಟ್ಟುಹಬ್ಬದ ನಿಮಿತ್ತ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ಇವತ್ತು ನಮ್ಮ ಸಮಾಜಕ್ಕೆ ನಮ್ಮ ಒಂದು ಈ ಕನ್ನಡ ಕಟ್ಟಡ ಇತರ ಕಾರ್ಮಿಕ ಚುನಾವ ಕಾರ್ಮಿಕ ಸಂಘದ ಅಧ್ಯಕ್ಷರಿದ್ದರು. ಇವರೊಂದು ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿ ಎಲ್ಲ ಒಂದು ಅವರು ಒಂದು ಯಾರು ಏನೇನೋ ಹುಟ್ಟುಹಬ್ಬದಲ್ಲಿ ಏನೇನೋ ಒಂದು ಮೌನ ಮಸ್ತಿ ಮಾಡ್ತಾರೆ. ಬಟ್ ಇವೊಂದು ನಮ್ಮ ಹುಟ್ಟುಹಬ್ಬವನ್ನು ಇಷ್ಟು ಸರಳಾಗಿ ಇಷ್ಟೊಂದು ಒಂದು ಒಳ್ಳೆಯ ಉದ್ದೇಶದಿಂದ ಎಲ್ಲ ಒಂದು ಬಡ ಮಕ್ಕಳಿಗೆ ಬಡವರಿಗೆ ಎಲ್ಲ ಸಹಾಯ ಆಗಲಿಕ್ಕೆ ಅನ್ನದಾನವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂತೋಷಿಯವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಇವೊಬ್ಬ ಒಂದು ಮಾದರಿಯಾಗಿ ತಾವುಗಳು ಕೂಡ ಎಲ್ಲ ಇಂಥ ಒಂದು ಆದರ್ಶವನ್ನು ಪಾಲಿಸಬೇಕು. ಇಂಥ ಏನು ಕಾರ್ಯಗಳು ಮಾಡ್ತಾ ಇದ್ದಾರೆ ಸಮಾಜಮುಖಿ ಕಾರ್ಯಗಳು ಎಲ್ಲರಿಗೂ ಪ್ರೇರಣೆ ಆಗಲಿ. ಅವರಿಗೆ ಹುಟ್ಟುಹಬ್ಬದ ನಿಮಿತ್ತ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ನಮ್ಮ ಹುಟ್ಟುಹಬ್ಬ ಇದರಿಂದ ಸಲುವಾಗಿ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಊಟ ದಾನ ಮಾಡ್ತಿದ್ದೀವಿ. ಹಾಗೆ ಇದೇ ಥರ ನಮ್ಮ ಔಷಧಿ ಸಾಬರು ನಮ್ಮ ಔಷಧಿ ಆಫೀಸ್ಗೆ ಬಂದು ಇಲ್ಲಿ ನಮಗೆ ಇಲ್ಲಿ ಸಾಬರು ಚಾಲನೆ ಕೊಟ್ಟರೆ ಅವ್ರಿಗೆ ತುಂಬ ಧನ್ಯವಾದ. ನಾವು ಸಾಬರು ಔಷಧಿ ಸಾರಿಗೆ ನಮ್ಗೆ ಯಾವಾಗೂ ನಮ್ಮ ಜೊತೆಲಿದ್ದಾರೆ. ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅನ್ನದಾನ ಭಾಳ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಹಾಗಾಗಿ ಸಂಜೆ ಇವತ್ತೇನು ಅನ್ನದಾನ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಸೇವೆ ಅದ. ಅದೊಂದು ಒಳ್ಳೆ ಮಾದರಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಂದು ಸಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಧನ್ಯವಾದ. ನಾವು ಎಲ್ಲಕ್ಕಿಂತ ಹೆಚ್ಚಿಗೆ ಔಷಧಿ ಸಾಬರು ನಮಗೆ ಭಾಳ ಧನ್ಯವಾದ ಇದು ಮಾಡ್ತಾರೆ. ಅವ್ರಿಗೆ ತುಂಬ